ಹಾಯ್ ನಮಸ್ತೆ. RCB LSG ಮ್ಯಾಚ್ ಕ್ಯಾನ್ ಬಿ ಡೇಂಜರಸ್ ಫಾರ್ RCB. ಇದನ್ನು ತಮ್ನೈಲ್ನಲ್ಲಿ ಹಾಕೋಕೆ ಒಂದು ಕಾರಣ ಇದೆ, ಒಂದು ಫ್ಯಾಕ್ಟರ್ ಇದೆ. ಅದೇನು ಅಂತ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಬರೀ ಇವತ್ತಿನ ಪ್ರಿವ್ಯೂಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. RCB ವರ್ಸಸ್ LSG ಮ್ಯಾಚ್. RCB ಮ್ಯಾಚ್ಗಳು ಯಾಕೋ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ? ಕಾದು 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 ನಮಗೆ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ 2-3 ದಿನ ಗ್ಯಾಪಲ್ಲಿ ಮ್ಯಾಚ್ ಇದ್ದಾಗ ಏನೋ ಒಂಥರ ಒಂದು ಮೊಮೆಂಟಮ್ ಕ್ಯಾರಿ ಆಗ್ತಿರುತ್ತೆ, ಟೆನ್ಷನ್ ಸ್ವಲ್ಪ ಕಡಿಮೆ. ಬಟ್ 4-5 ದಿನ 6 ದಿನ ಗ್ಯಾಪ್ ಅಂತಂದಾಗ ಹಿಂದಿನ ಮ್ಯಾಚ್ ಕೂಡ ನಾವು ವೆಯ್ಟ್ ಮಾಡಿದ್ವಿ ತುಂಬ. ಈಗ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಒಂದು, ನಮಗೊಂದು ಅನಾಲಿಸಿಸ್ ಸಿಗುತ್ತೆ, ಕರೆಕ್ಟಾಗಿ ಗಮನಿಸ್ತಾ ಮಾನಿಟರ್ ಮಾಡ್ತಾ ಇರ್ಬೋದು ಬೇರೆ ಬೇರೆ ಟೀಮ್ಗಳು ಹೇಗೆ ಆಡ್ತಾ ಇವೆ, ಏನು ನಡೀತಾ ಇದೆ ಪಾಯಿಂಟ್ ಟೇಬಲಲ್ಲಿ, ನಾವು ಹೇಗೆ ಅದನ್ನು ಲೂಪ್ ಹೋಲ್ಗಳನ್ನು ಸರಿ ಮಾಡ್ಕೋಬೋದು, ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದು. ಇನ್ನೊಂದು ಕಡೆ ವೆಯ್ಟ್ ಮಾಡ್ತಾ ಮಾಡ್ತಾ ಒಂದು ಮೊಮೆಂಟಮ್ ಇರುತ್ತಲ್ಲ, ಬಾಡಿ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ರೆಗ್ಯುಲರ್ ಕ್ರಿಕೆಟ್ ಇದ್ದಾಗ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ, ಬಟ್ ಲೈವ್ ಮ್ಯಾಚ್ಗಳೇನಿರುತ್ತೆ ಅದು ಬೇರೆದೇ ರೀತಿಯಾದಂಥ ವೈಬ್ ಇರುತ್ತೆ. ಬೋತ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಸಿಗುತ್ತೆ. ಈಗ ಮ್ಯಾಚ್ನ ಕಂಡೀಷನ್ ಬಗ್ಗೆ ನೋಡೋಣ. ನಾಳೆ ಮ್ಯಾಚ್ ಆಗ್ತಿರೋದು ಏಕನಾಥ್ ಸ್ಟೇಡಿಯಂ, ಲಕ್ನೋ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗ್ತಾ ಇದೆ. ಸೊ ಇಲ್ಲಿನ ಕಂಡೀಷನ್ ನಾವು ಹಿಂದಿನ ಎಲ್ಲ ಮ್ಯಾಚ್ಗಳನ್ನು ನೋಡಿದಾಗ ಸಮರೈಸ್ ಮಾಡಿದಾಗ ಇದು ಬ್ಲ್ಯಾಕ್ ಸಾಯಿಲ್ ಪಿಚ್. ಹಾಗಾಗಿ ಸರ್ಫೇಸ್ ಲೋ ಆಗಿರೋದ್ರಿಂದ ಇಲ್ಲೊಂದು 140, 150, 160 ಅಂತ ಟೋಟಲ್ಗಳು ಕೂಡ ಡೇಂಜರಸ್ ಆಗ್ಬೋದು. ಅದನ್ನು ಡಿಫೆಂಡ್ ಮಾಡ್ಕೋಬೋದು ಬೌಲರ್ಗಳು. ಆ ರೀತಿಯಾದಂಥ ಒಂದು ಕಂಡೀಷನ್ ಇದೆ. ಇಲ್ಲ ಈ ಬ್ಲ್ಯಾಕ್ ಸಾಯಿಲ್ ಜೊತೆಗೆ ಒಂದು ರೆಡ್ ಸ್ಟ್ರಿಪ್ ಏನೋ ಬಳಸಿದ್ದಾರೆ ಅಂತಂದರೆ ಆ ಪಿಚ್ಚಲ್ಲಿ ಆಡಿಸಿದ್ರೆ 180, 190 ಕ್ಯಾನ್ ಬಿ ಎ ಚಾಲೆಂಜಿಂಗ್ ಟೋಟಲ್. ಸೊ ಹಾಗಾಗಿ ನಾವು ಚಿನ್ನಸ್ವಾಮಿ ವಾಂಖೆಡೆಯಲ್ಲಿ ಆಡ್ತಾ ಇದ್ವಲ್ಲ, ಆ ರೀತಿಯಾದಂಥ ಕಂಡೀಷನ್ಸ್ ಅಲ್ಲ ಇದು. ಟಾಸ್ ಗೆದ್ದು ಚೇಸಿಂಗ್ ತೊಗೊಂಡ್ವಿ, ಆಮೇಲೆ ಆರಾಮಾಗಿ 220 ಹೊಡೀಲಿ, 240 ಹೊಡೀಲಿ, 250 ಹೊಡೀಲಿ, ಚೇಸ್ ಮಾಡ್ತೀವಿ ಅನ್ನೋ ರೀತಿಯಾದಂಥ ಪಿಚ್ ಅಲ್ಲ. ಸೊ ಬೌಲರ್ಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ನಾಳೆ ಇರುತ್ತೆ. ಬ್ಯಾಟ್ಸ್ಮನ್ಗಳು ಕೂಡ ಸಮಯೋಚಿತವಾಗಿ ಆ ಕಂಡೀಷನ್ಸ್ಗೆ ಸರಿಯಾಗಿ ಅಡಾಪ್ಟ್ ಮಾಡಿಕೊಂಡು ಆಡಬೇಕಾಗುತ್ತೆ. ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ಸ್ಗೆ ಹೇಳಿ ಮಾಡಿಸಿದಂಥ ಪಿಚ್ ಇದು. ಶೀಟ್ ಆ್ಯಂಕರ್ ರೋಲ್ ಪ್ಲೇ ಮಾಡುವಂಥವ್ರು, ಗ್ಯಾಪ್ಸ್ ನೋಡ್ಕೊಂಡು ಬೌಂಡ್ರಿ ತೆಗೆಯುವಂಥ ಪ್ಲೇಯರ್ಗಳು. ದೊಡ್ಡ ಶಾಟ್ಸ್ ಕೂಡ ಬರುತ್ತೆ, ಬರಲ್ಲ ಅಂತಿಲ್ಲ, ಬಟ್ ಪಿಚ್ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಶಾಟ್ಗಳು ಹೇಗೆ ಹೋಗುತ್ತೆ, ತುಂಬ 6 ಅಂತ ಹೊಡೆಯೋ ಶಾಟ್ಗಳು ಕೂಡ ಕೈಗೆ ಹೋಗ್ಬೋದು ಕ್ಯಾಚ್. ಸೊ ಆ ಥರ ಒಂದು ಚಾನ್ಸಸ್ ಇದೆ. ಸೊ ಇದು ವೆದರ್ ಕಂಡೀಷನ್. ಹಾಗೆ ವೆದರ್ ಕಂಡೀಷನ್ ಬಗ್ಗೆ ನೋಡೋದಾದ್ರೆ ಇನ್ನು ಮಳೆ ಅಂತ ಏನು ಸಾಧ್ಯತೆಗಳಿಲ್ಲ. ಪಿಚ್ ಕಂಡೀಷನ್ ನೋಡೋದಾದರೆ ಸ್ಲೋವರ್ ಸರ್ಫೇಸ್ ಸ್ಪಿನ್ನರ್ಗಳಿಗೆ, ಇನಿಷಿಯಲಿ ಬ್ಯಾಟ್ಸ್ಮನ್ಗಳಿಗೆ ಫೇವರ್ ಆಗುತ್ತೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಅಂಡರ್ ಲೈಟ್ಸ್ ಸ್ಪಿನ್ನರ್ಗಳಿಗೆ ಅಸಿಸ್ಟ್ ಮಾಡುವಂಥ ಪಿಚ್ ಇದು. ಸೊ ಇದು ಏಕನಾಥ್ ಸ್ಟೇಡಿಯಂನ ಪಿಚ್ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದು. ನೆಕ್ಸ್ಟ್ ನಾವು 11 ವಿಚಾರಕ್ಕೆ ಬರೋಣ. ಮೊದಲನೇದಾಗಿ ನಾನು LSG 11 ಬಗ್ಗೆ ಮಾತನಾಡೋದಾದರೆ ಒಂದಷ್ಟು ಚೇಂಜಸ್ ಆಗಿದೆ ಅಲ್ಲಿ. ಓಪನಿಂಗ್ ಪಾರ್ಟ್ನರ್ ಮಾರ್ಕ್ರಮ್ ಇದ್ದರು, ಪಂತ್ನ ಟ್ರೈ ಮಾಡಿದ್ರು, ಸ್ಟಾರ್ಟಿಂಗ್ ಅದು ವರ್ಕ್ ಆಗಲಿಲ್ಲ. ಅದಾದಮೇಲೆ ಜಾಶ್ ಇಂಗ್ಲಿಸ್ ಬಂದಿದ್ದಾರೆ ಈಗ ಮಾರ್ಕ್ರಮ್ ಮಿಚೆಲ್ ಮಾರ್ಷ್ ಜೊತೆಗೆ. ಸೊ ಇಬ್ಬರೂ ಕೂಡ ಒಂದೇ ದೇಶದ ಆಟಗಾರರಾಗಿರೋದ್ರಿಂದ ಓಪನಿಂಗಲ್ಲಿ ಒಂದು ಕೆಮಿಸ್ಟ್ರಿ ನಡೆಯುತ್ತೆ ಅನ್ನೋ ಪ್ಲ್ಯಾನ್. ಆದರೆ ಲಾಸ್ಟ್ ಮ್ಯಾಚಲ್ಲಿ ಅದು ವರ್ಕೌಟ್ ಆಗಲಿಲ್ಲ. 43 ರನ್ ಗಳಿಸಿದ್ರು ಮಿಚೆಲ್ ಮಾರ್ಷ್, 13 ರನ್ನಿಗೆ ಜಾಶ್ ಇಂಗ್ಲಿಸ್ ಔಟ್ ಆಗ್ತಾರೆ. ಆದರೆ ನಿಕೋಲಸ್ ಪೂರನ್ ಲಾಸ್ಟ್ ಇನ್ನಿಂಗ್ಸ್ ಆಡಿದಂಥ ರೀತಿ ನೋಡಿದ್ರೆ ಎಲ್ಲೋ ಮತ್ತೆ ಅವರು ಫಾರ್ಮಿಗೆ ತಾಲೀಮ್ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಬರ್ತಿದ್ದಾರೆ ಅವರು ಫಾರ್ಮ್ಗೆ, ಅದಕ್ಕೊಂದು ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರು, ಮ್ಯಾಚ್ ಪ್ರಾಕ್ಟೀಸ್ ಅಂತ. 21 ಬಾಲಲ್ಲಿ 63 ರನ್, 8 6, 1 ಬೌಂಡ್ರಿ. ಇದು ಈಗ ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೆ ಅಂದರೆ ಬೌಲರ್ಗಳಿಗೆ, ನಮ್ಮ RCB ಬೌಲರ್ಗಳಿಗೆ ಸ್ವಲ್ಪ ಒಂದು ವರಿ ಫ್ಯಾಕ್ಟರ್ ಆಗಿರುತ್ತೆ. ಸೊ ಎಲ್ಲ ಮ್ಯಾಚಲ್ಲೂ ಆ ಥರ ಆಡುವಂಥ ಪ್ಲೇಯರ್ ಅಲ್ಲ, ಬಟ್ ಒಂದ್ಸಲ ಅವರು ಕಾಣಿಸ್ಕೊಂಡ್ರೆ ಟಚ್ಚಲ್ಲಿ ಕಂಟಿನ್ಯೂ ಮಾಡ್ತಾರೆ. ಪೂರನ್ಗೆ ಆ ಒಂದು ರೆಪ್ಯುಟೇಷನ್ ಇದೆ. ಸೊ ಹಾಗಾಗಿ ಪೂರನ್ನ ನಾಳೆ ನಾವು ಒಂದು ಔಟ್ ಆಫ್ ಅಂದರೆ ಕಾಂಟ್ಯಾಕ್ಟ್ಸ್ ಅಂತ ಅಂದ್ಕೊಂಡಿದ್ವಿ, ಅಂದರೆ ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಬಟ್ ಲಾಸ್ಟ್ ಮ್ಯಾಚ್ ಆಡಿದ್ದು ನೋಡಿದ್ರೆ ಹಿ ವಿಲ್ ಬಿ ಎ ಡೇಂಜರಸ್ ಫ್ಯಾಕ್ಟರ್. ಇನ್ನು ರಿಷಬ್ ಪಂತ್ ಕ್ಯಾಪ್ಟನ್ ಆಗಿ ಕೂಡ ಈ ಸಲ ಇಂಪ್ರೆಸ್ ಮಾಡಿಲ್ಲ. ಆ್ಯಸ್ ಬ್ಯಾಟಿಂಗಲ್ಲೂ ಕೂಡ 27 ಕೋಟಿ ಯಾಕೆ ಕೊಟ್ಟಿದ್ದಾರೆ ಗೋಯಂಕ ದೇವರಿಗೆ ಗೊತ್ತು. ಅಂಥ ಪರ್ಫಾರ್ಮೆನ್ಸ್ ಯಾವುದೂ ಬಂದಿಲ್ಲ. ಫಸ್ಟ್ ಆಫ್ ಆಲ್ 27 ಕೋಟಿ ಕೊಟ್ಟಾಗಲೇ ಆಶ್ಚರ್ಯ ಆಯಿತು, ಯಾವ IPL ಪರ್ಫಾರ್ಮೆನ್ಸ್ ಕೊಟ್ಟು ಅಥವಾ ನೋಡಿ ಕೊಟ್ಟಿದ್ದಾರೆ ಅಂತ. ಇನ್ನು ಹೊಸದಾಗಿ ಬಂದಿರುವಂಥ ಪ್ಲೇಯರ್ ರಘುವಂಶಿ ಮೊನ್ನೆ ಆಡಿ ನೋಡಿದ್ರು, ಬಟ್ ಒಳ್ಳೆ ಟ್ರೈ, ಬಟ್ ಅಂತ ಏನು ಕಾಡುವಂಥ ಪ್ಲೇಯರ್ ಅಲ್ಲ ನಮಗೆ. ಹಿಮ್ಮತ್ ಸಿಂಗ್ ಲಾಸ್ಟ್ ಮ್ಯಾಚಲ್ಲಿ ಒಂದು ಹಂತಕ್ಕೆ ಆಡಿದ್ರು. ಅದು ಬಿಟ್ಟರೆ ಮಾರ್ಕ್ರಮ್ ಓಕೆ, ಎಂಡಿಂಗ್ ಅವರ ಸ್ಟ್ಯಾಂಡರ್ಡ್ಸ್ಗೆ ಅಲ್ಲ ಅದು. ಸೊ ಓವರಾಲ್ ಬ್ಯಾಟಿಂಗ್ ಚೆನ್ನಾಗಿದೆ. ಬೌಲಿಂಗ್ ಅಂತ ನೋಡಿದ್ರೆ ಪ್ರಿನ್ಸ್ ಯಾದವ್ ನನಗೆ ಭಾಳ ಇಂಪ್ರೆಸ್ ಮಾಡಿದಂಥ ಒಬ್ಬ ಬೌಲರ್. ಸೊ ಅವ್ರನ್ನ ಯಾವ ರೀತಿ ಬಳಸ್ಕೋತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ನಾಳೆ. ಸೊ ಅವರು ದಿಗ್ವೇಶ್ ರಾತಿ ಈ ಸಲ ಹೆಚ್ಚಿನ ಸೌಂಡ್ ಮಾಡಿಲ್ಲ. ಸೊ ವಿರಾಟ್ ಕೊಹ್ಲಿ ಅವ್ರನ್ನ ಏನಾದರೂ ದಿಗ್ವೇಶ್ ರಾತಿ ಕಾಡ್ತಾರಾ ಏನು ಅನ್ನೋದು ನೋಡಬೇಕಾಗಿದೆ. ಸೊ ಹಾಗೆ ಬೌಲಿಂಗ್ ವಿಚಾರವಾಗಿ ನಾನು ಮಾತನಾಡ್ತಾ ಇದ್ದೆ. ಮೊಹಮ್ಮದ್ ಶಮಿ ಅಂತ ಸೀನಿಯರ್ ಇದ್ದಾರೆ ಟೀಮಲ್ಲಿ. ಮೊಹಸಿನ್ ಖಾನ್ ಒಳ್ಳೆ ಟಚ್ಚಲ್ಲಿದ್ದಾರೆ. ಹಾಗೆ ಆವೇಶ್ ಖಾನ್ ಕಾಸ್ಟ್ಲಿ RCB ವಿರುದ್ಧ ಅವ್ರು ಬರೀ ಬೇರೆ ರೀತಿಲಿ ಸೌಂಡ್ ಮಾಡಿದ್ದೆ ಜಾಸ್ತಿ, 1 ರನ್ನಿಗೆಲ್ಲ ಓಡೋಗಿ ಸೆಲೆಬ್ರೇಷನ್ ಮಾಡಿ. ಸೊ ಇನ್ನು ಮಣಿಮಾರನ್ ಸಿದ್ಧಾರ್ಥನ ಲಾಸ್ಟ್ ಟ್ರೈ ಮಾಡಿದ್ರು, 2 ವಿಕೆಟ್ ತೊಗೊಂಡ್ರು. ಕಾಸ್ಟ್ಲಿ ಆದರೂ ಕೂಡ 2 ವಿಕೆಟ್ ತೊಗೊಂಡು ಇಂಪ್ರೆಸ್ ಮಾಡಿದ್ದಾರೆ. ಬೌಲಿಂಗ್ ಓಕೆ ಇದೆ ಅವ್ರದ್ದು. ಪ್ರಿನ್ಸ್ ಯಾದವ್ ಅವ್ರು ಬಿಟ್ಟರೆ ಶಮೀನು ಅಂತ ಟಚ್ಚಲ್ಲಿಲ್ಲ, ಅವ್ರಿಗೂ ಹೊಡೆದಿದ್ದಾರೆ ಈ ಸಲ. ಅದು ಬಿಟ್ಟರೆ ಮೊಹಸಿನ್ ಖಾನ್ ಆಗಾಗ ಬಂದು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಬಟ್ ನಾಟ್ ಅಪ್ ಟು ದ ಮಾರ್ಕ್. ಬೌಲಿಂಗ್ ಒಂದು ದೊಡ್ಡ ಸಮಸ್ಯೆ ಅಲ್ಲ ನಮಗೆ, ಬಟ್ ಅವರಿಗೆ ಅದೇ ಅಡ್ವಾಂಟೇಜಲ್ಲಿ ಬೌಲಿಂಗ್ನೇ ಅವ್ರು ಚೆನ್ನಾಗಿ ಬಳಸ್ಕೋಬೇಕು. ಲಕ್ನೋ ಗೆಲ್ಲಬೇಕು ಅಂತಂದರೆ ಅದರಲ್ಲಿ ಈ ಸಲ ಅವರು ವಿಫಲರಾಗಿರೋದು.
ಇನ್ನು ಆರ್ ಸಿ ಬಿ ವಿಚಾರಕ್ಕೆ ಬರೋದಾದರೆ ಭಾಳಷ್ಟು ಚರ್ಚೆಗಳಾಗ್ತಿದೆ ಆರ್ ಸಿ ಬಿಲಿ. ಲಾಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸನ್ನು ನೋಡಿದ ಮೇಲೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ವಿಶೇಷವಾಗಿ ಪಟಿದಾರ್ ಹಾಗೆ ಜಿತೇಶ್ ಶರ್ಮಾ ಲಾಸ್ಟ್ ಒಂದು 2-3 ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ನಿಮಗೆ ಹಿಂದೆ ಆದರೂ ಒಂದು ಆಪ್ಷನ್ ಇತ್ತು, ಫಿಲ್ ಸಾಲ್ಟ್ ಇದ್ದರು ಅವರಿಗೆ ಕೀಪಿಂಗ್ ಗ್ಲೌಸ್ ಕೊಟ್ಟು ಏನಾದರೂ ಜಿತೇಶ್ನ ಡ್ರಾಪ್ ಮಾಡೋದಾ ಅಂತ. ಬಟ್ ಈಗ ಜಾರ್ಡನ್ ಕಾಕ್ಸ್ ಇದ್ದಾರೆ, ಸೊ ಅವ್ರನ್ನೇನಾದರೂ ಒಳಗೆ ತಂದರೆ ನೀವು ಬೆತ್ತಲ್ನ ಬಿಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಜಿತೇಶ್ಗೆ ಮತ್ತೊಂದು ಅವಕಾಶ ಈ ಮ್ಯಾಚಲ್ಲಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ, ಬೇರೆ ಹೆಚ್ಚಿನ ಆಪ್ಷನ್ ಇಲ್ಲದೆ. ಯಾಕಂದರೆ ಅಲ್ಲಿ ಫಿಲ್ ಸಾಲ್ಟ್ ಇಂಜುರಿ ಆಗಿರೋದ್ರಿಂದ ಸಮಸ್ಯೆ ಆಗ್ತಿದೆ. ಯಾಕಂದರೆ ಅಲ್ಲಿ ಕರೆಕ್ಟಾಗಿ ಅಲಾಟ್ ಮಾಡೋಕ್ಕೆ ಕೀಪಿಂಗ್ ಒಂದು ಸೆಕ್ಷನ್ ಈಗ ಮೈನಸ್ ಆಗಿದೆ ನಮಗೆ. ಇನ್ನೊಂದು ಕಡೆ ಓಪನಿಂಗಲ್ಲಿ ಬೆತ್ತಲ್ ಏನು ನಾವು ನಿರೀಕ್ಷೆ ಮಾಡಿದ್ವಿ, ಒಂದು ಸ್ಟಾರ್ಟ್ ಸಿಕ್ತು ಅವರಿಗೆ, ಅದಾದಮೇಲೆ ಮತ್ತೆ ಅವರಂಥ ಟಚ್ಚಲ್ಲಿ ಕಾಣ್ತಾ ಇಲ್ಲ. ಬಟ್ ಹಿ ವಿಲ್ ಕಮ್ ಬ್ಯಾಕ್, ಆ ಕೆಪಬಿಲಿಟಿ ಇದೆ ಈ ಯಂಗ್ ಟ್ಯಾಲೆಂಟ್ ಅವರು. ಖಂಡಿತ ಈ ಮ್ಯಾಚಲ್ಲಿ ಅವ್ರೊಂದು ದೊಡ್ಡ ಪರ್ಫಾರ್ಮೆನ್ಸ್ ಕೊಡುವಂಥ ನಿರೀಕ್ಷೆ ಇದೆ. ವಿರಾಟ್ ಕೊಹ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಕ್ಸಿಲರೇಷನ್ ಬೇಕಾದರೆ ಆಗ ಹೊಡಿತಾರೆ, ಬೇಕು ನಿಲ್ಲಬೇಕು ನಾನು ಅಂತಂದರೆ ನಿಲ್ಲಬೇಕು ಅಂತ. ಬಟ್ ಆರ್ ಸಿ ಬಿ ಈಗ ಕೊಹ್ಲಿ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಳೆದ 1-2-3 ಮ್ಯಾಚ್ಗಳು ಎಲ್ಲಿ ಸೋತಿರುವಂಥ ಮ್ಯಾಚ್ಗಳು ನೋಡಿದಾಗ ಸ್ವಲ್ಪ ಪ್ರಶ್ನೆ ಕಾಡ್ತಾ ಇದೆ. ಸೊ ಹಾಗಾಗಿ ಕೊಹ್ಲಿ ಅಲ್ಲದೆ ಪಡಿಕ್ಕಲ್, ಪಟಿದಾರ್ ಅಥವಾ ಜಿತೇಶ್ ಯಾರಾದರೂ ಒಂದು ವಿಕೆಟ್ಗಳು ಟಪಟಪ ಅಂತ ಬಿದ್ದಾಗ ಅಲ್ಲಿ ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ. ಆ ಶೀಟ್ ಆ್ಯಂಕರ್ ರೋಲ್ ಬರೀ ಕೊಹ್ಲಿ ಮಾತ್ರ ಅಲ್ಲ, ಉಳಿದವರು ಕೂಡ ಇಲ್ಲ, ಅವರಿಲ್ಲ ಅಂತಂದರೆ ಪಡಿಕ್ಕಲ್ ಅದನ್ನು ತೋರಿಸಿದ್ರು ಮೊನ್ನೆ ಆ ಒಂದು ಕೆಪಬಿಲಿಟಿಯನ್ನು. ಸೊ ಅದನ್ನು ಮತ್ತೆ ಇಲ್ಲಿ ತೋರಿಸ್ಬೇಕಾಗಿ ಬರುತ್ತೆ. ಏನು ಬಿಟ್ಟರೆ ಬೇರೆ ಚೇಂಜಸ್ ಏನೂ ಕೂಡ ಇಲ್ಲ ಅಲ್ಲಿ. ಆಲ್ಮೋಸ್ಟ್ ಬೆತ್ತಲ್, ಕೊಹ್ಲಿ, ಪಡಿಕ್ಕಲ್, ಪಟಿದಾರ್, ಆಮೇಲೆ ಟಿಮ್ ಡೇವಿಡ್ ಹಾಗೆ ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಶೆಫರ್ಡ್, ಕೃನಾಲ್ ಪಾಂಡ್ಯ ಈ ಥರನೇ ಬ್ಯಾಟಿಂಗ್ ಲೈನಪ್ ಬರುತ್ತೆ ನಮ್ಮದು. ವೆಂಕಟೇಶ್ ಅಯ್ಯರ್ ಅವ್ರನ್ನ ಏನಾದರೂ ತಂದು ಫಿಟ್ ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಂತ ವಿಚಾರ. ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ಫಸ್ಟಿಗೆ ಏನಾದರೂ ಬ್ಯಾಟಿಂಗ್ ಮಾಡಿದ್ರೆ ಒಳ್ಳೆ ಸ್ಟಾರ್ಟ್ ಸಿಕ್ತು ನಮಗೆ, 5 ವಿಕೆಟ್ ಒಳಗಡೆ ಒಂದು 200+ ಏನೋ ಗಳಿಸಿದ್ವಿ. ರೊಮ್ಯಾರಿಯೋ ಶೆಫರ್ಡ್ ಬೇಡ ಅಂತಂದರೆ ಅವ್ರನ್ನ ಇಂಪ್ಯಾಕ್ಟಲ್ಲಿ ಇಟ್ಟಿರಿ, ಆಮೇಲೆ ಬೇಕಾದರೆ ನೆಕ್ಸ್ಟ್ ಬೇಕು ಅಂತಂದಾಗ ಅವ್ರನ್ನ ಬ್ಯಾಟಿಂಗ್ ತರ್ಬೋದು. ಇಲ್ಲ ಅವ್ರು ಬೇಡ ಅಂತಂದರೆ ವೆಂಕಟೇಶ್ ಅಯ್ಯರ್ನ 11ನಲ್ಲಿ ಇಟ್ಕೊಂಡ್ರೆ ಆಲ್ರೆಡಿ, ಸೊ ಆಗ ಚಾನ್ಸಸ್ ಇದೆ ಅವ್ರನ್ನ ನಾವು ಬಳಸ್ಕೊಳ್ಳೋದಕ್ಕೆ ಅಂತ. ಬಟ್ ಆ ಒಂದು ಪ್ಲ್ಯಾನ್ನ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ನಮಗೆ ಬೌಲಿಂಗ್ ಬೇಕಾದಾಗ ಡಫಿ, ಹೆಸಲ್ವುಡ್ ಇಬ್ಬರನ್ನೂ ಕೂಡ ತರ್ಬೋದು, ರೊಮ್ಯಾರಿಯೋನ ಆಡಿಸ್ತೇ ಹೋದರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಆ ಒಂದು ಆಪ್ಷನ್ ಇದೆ. ಇದನ್ನು ಯಾವಾಗ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಭಾಳಷ್ಟು ಜನ ಎಕ್ಸ್ಪರ್ಟ್ಗಳು ಕೂಡ ಒಂದು ಸಜೆಷನನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಲಾಸ್ಟ್ ಮ್ಯಾಚಲ್ಲಿ ಹೇಸಲ್ವುಡ್ ಕಾಸ್ಟ್ಲಿ ಆದರು, ಕೃನಾಲ್ ಪಾಂಡ್ಯಗೆ ಬೌಲಿಂಗೇ ಸಿಗಲಿಲ್ಲ. ಸುಯೇಶ್ ಶರ್ಮಾ ವಾಸ್ ಓಕೆ. ಹೇಸಲ್ವುಡ್ ಕಾಸ್ಟ್ಲಿ ಆಗಿದ್ದ ಜೊತೆಗೆ ಭುವನೇಶ್ವರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲೂ ಕೂಡ, ಹಿಂದಿನ ಮ್ಯಾಚಲ್ಲೂ ಕೂಡ 75 ಆಲ್ಔಟ್ ಮಾಡಿದಂಥ ಮ್ಯಾಚ್. ಸೊ ಹಿಂದಿನ ಒಂದು ವೀಡಿಯೋದಲ್ಲೇ ಹೇಳಿದೆ ನಾನು, ಆರ್ ಸಿ ಬಿ ಗ್ರಾಫ್ ಮೇಲೆ ಕೆಳಗೆ ಅಂತಿದೆ. ಒಂದು ಸಲ ಅದ್ಭುತವಾಗಿ ಕೊಡ್ತಾರೆ ಒಂದು 2-3 ಮ್ಯಾಚ್, ಅದಾದಮೇಲೆ ಮತ್ತೆ ಒಂದು ಡಿಪ್ ಇದೆ. ಬಟ್ ನಾವು ಆ ಸೆಕೆಂಡ್ ಪ್ಲೇಸನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಕೆಳಗಡೆ ಇರುವಂಥ ಟೀಮ್ಗಳು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಟಾಪ್ ಟೀಮ್ಗಳು ಸ್ಟಕ್ ಆಗಿದೆ ಅಲ್ಲಲ್ಲೇ. PBKS, RR ಎರಡೂ ಕೂಡ, SRH ಕೂಡ 3 ಕೂಡ ಅಲ್ಲೇ ಸ್ಟಕ್ ಆಗಿರೋದ್ರಿಂದ ತೀರಾ ವ್ಯತ್ಯಾಸ ಆಗಿಲ್ಲ ನಮಗೆ, ಆರ್ ಸಿ ಬಿಗೆ. ನಾವು ಆ ಸ್ಪಾಟಲ್ಲಿ ಉಳ್ಕೊಂಡಿದ್ದೀವಿ. ಬಟ್ ಅದನ್ನು ತುಂಬ ನೆಚ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ಟೀಮಲ್ಲಿ ಕ್ಯಾಲ್ಕುಲೇಷನ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಆರ್ ಸಿ ಬಿ ಈಗ ಸದ್ಯಕ್ಕೆ ಟೀಮ್ನಲ್ಲಿ ಚೇಂಜಸ್ ಏನಿಲ್ಲ. ಅದನ್ನು ಬಿಟ್ಟರೆ ನಾಳೆಯ ಮ್ಯಾಚ್ ಯಾಕೆ, ಅಥವಾ ನೀವು ಇವತ್ತು ನೋಡ್ತಾ ಇದ್ರೆ ಈ ಮ್ಯಾಚ್ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಲಕ್ನೋದು ನಮಗೆ ಈ ಗೆಲುವು ಈ ಟಾಪ್ ಸ್ಪಾಟ್ಗೆ ನಮ್ಮನ್ನು ತಲುಪಿಸುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ಮೊಮೆಂಟಮನ್ನು ಕ್ಯಾರಿ ಮಾಡೋಕ್ಕೆ, ಕಟ್ ಆಫ್ 16 ಪಾಯಿಂಟ್ಸ್ ಏನಿದೆ ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಈ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಪಾಯಿಂಟ್ಸ್ ಟೇಬಲನ್ನು ನೋಡೋದಾದರೆ, ಟೇಬಲಲ್ಲಿ ಈಗ ನಾವು ಸೆಕೆಂಡ್ ಪ್ಲೇಸಲ್ಲಿ ಇದ್ದೀವಿ. ಈ ಒಂದು ಗೆಲುವು ನಮಗೆ ಈಗ ಟಾಪ್ ಸ್ಪಾಟನ್ನು ತರುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೆ ಮುಂಚೆ ಪಂಜಾಬ್ ಮ್ಯಾಚ್ ಏನಿದೆ, ಪಂಜಾಬ್ ಈಗ ನಾನು ಅದಕ್ಕಿಂತ ಮುಂಚೆನೇ ವೀಡಿಯೋ ಮಾಡ್ತಾ ಇದ್ದೀನಿ, ಪಂಜಾಬ್ ಮ್ಯಾಚ್ಗಿಂತ ಮುಂಚೆನೇ SRH ಪಂಜಾಬ್. ಸೊ ಅದರಲ್ಲಿ ಗೆಲ್ಲುವಂಥ ಟೀಮ್ಗಳು ಕೂಡ ಟಾಪಿಗೆ ಬರುವಂಥ ನಿರೀಕ್ಷೆ ಇದೆ. ಮ್ಯಾಚ್ ಆಗಿದ್ದರೆ ದಯವಿಟ್ಟು ಆ ಪ್ರಕಾರ ನೋಡಿ ಈ ಪ್ರಿವ್ಯೂವನ್ನು. ಸೊ ಆರ್ ಸಿ ಬಿ ಸದ್ಯಕ್ಕೆ 12ಅಲ್ಲಿರೋದ್ರಿಂದ ರನ್ ರೇಟ್ ನಮ್ಗೆ ಚೆನ್ನಾಗಿದೆ, ಅದೊಂದು ಪ್ಲಸ್. ಎಲ್ಲಕ್ಕಿಂತ 1.420 ಯಾರ್ದೂ ಇಲ್ಲ, +1 ಯಾರ್ದೂ ಇಲ್ಲ, ಅದೊಂದು ನಮಗೆ ಬೆನಿಫಿಟ್ ಇರೋದು. ಸೊ ನಿಮ್ಮ ಪ್ರಕಾರ ನಾಳೆ ಮ್ಯಾಚಲ್ಲಿ ಅಥವಾ ಇವತ್ತು ನೋಡ್ತಾ ಇದ್ದರೆ ಇವತ್ತಿನ ಮ್ಯಾಚಲ್ಲಿ LSG ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ, ಒಂದು ದೊಡ್ಡ ಸ್ಕೋರ್ ಯಾರಿಂದ ಬರುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ.